ಸಿಎಂ ಸಿದ್ದರಾಮಯ್ಯ ಅವರ ಬಜೆಟ್ ಮಂಡನೆಗೆ ಕ್ಷಣಗಣನೆ ಆರಂಭವಾಗಿದೆ. ಸಿದ್ದರಾಮಯ್ಯ ಅತಿ ಹೆಚ್ಚು ಅವಧಿ ಬಜೆಟ್ ಮಂಡಿಸುವಂತ ಕೀರ್ತಿಗೆ ಪಾತ್ರ ಆಗಿದ್ದಾರೆ. ಜೊತೆಗೆ ಈಗ ಚೇಂಜು ಅಂತ ಚೇಂಜ್ ಆಗಲಿಲ್ಲ, ಅವರೇ ಬಜೆಟ್ ಅನ್ನ ಮಂಡನೆ ಮಾಡ್ತಾ ಇದ್ದಾರೆ. ಸೊ ಅದ್ರ ಜೊತೆಗೆ ಬಿಹಾರದ ಮುಖ್ಯಮಂತ್ರಿ ಈಗ ನಿತೀಶ್ ಕುಮಾರ್ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಯೋ ಸಮಯ, ಅವ್ರದ್ದು ಕ್ಷಣಗಣನೆ ಆರಂಭ ಆಗಿದೆ. ರಾಜ್ಯಸಭೆ ಸದಸ್ಯ ಸ್ಥಾನಕ್ಕೆ ನಾಮಪತ್ರವನ್ನ ಸಲ್ಲಿಸಿದ್ದಾರೆ. ಇನ್ನೊಂದಷ್ಟು ಇಸ್ರೇಲ್ ಮತ್ತು ಇರಾನ್ ವಾರ್, ರಾಜ್ಯ ರಾಜಕಾರಣ, ಬಿಹಾರ ರಾಜಕಾರಣ, ಇಸ್ರೇಲ್ ಇರಾನ್ ನಡುವಿನ ವಾರ್, ಎಲ್ಲಾ ಸುದ್ದಿಗಳನ್ನ ಇವತ್ತಿನ ಪ್ರೈಮ್ ಟೈಮ್ ನ್ಯೂಸ್ ಅಲ್ಲಿ ಕಟ್ಕೊಡ್ತೇವೆ, ತಿಳಿಸ್ತೇವೆ. ಕಡೆವರೆಗೂ ಈ ನ್ಯೂಸ್ ಅನ್ನ ನೋಡಿ ಮಿಸ್ ಮಾಡಿದೆ. ಎಲ್ರಿಗೂ ಸ್ವಾಗತ. ನಾನು ಶಿವಕುಮಾರ್. ಪವರ್ ಶೇರಿಂಗ್ ಫೈಟ್ ಮಧ್ಯೆ ಸಿಎಂ ಸಿದ್ದರಾಮಯ್ಯ 2026-27ನೇ ಸಾಲಿನ ಬಜೆಟ್ ಮಂಡನೆಗೆ ಕ್ಷಣಗಣನೆ ಆರಂಭ ಆಗಿದೆ. ಈಗಾಗಲೇ ರಾಜ್ಯದಲ್ಲಿ ಅತಿ ಹೆಚ್ಚು ಬಜೆಟ್ ಮಂಡಿಸಿರುವ ದಾಖಲೆ ಬರೆದಿರತಕ್ಕಂಥ ಸಿದ್ದರಾಮಯ್ಯನವರು ಮಾರ್ಚ್ 6 ಶುಕ್ರವಾರದಂದು ದಾಖಲೆ 17ನೇ ಬಜೆಟ್ ಮಂಡಿಸಿದ್ದಾರೆ. ಈ ಮೂಲಕ ರಾಜ್ಯದ ಇತಿಹಾಸದಲ್ಲಿ ಅತಿ ಹೆಚ್ಚು ಬಜೆಟ್ ಮಂಡಿಸಿದ ಕೀರ್ತಿಗೆ ಸಿದ್ದರಾಮಯ್ಯ ಪಾತ್ರರಾಗಿದ್ದಾರೆ. ಹಣಕಾಸು ಸಚಿವರಾಗಿ ಒಟ್ಟು 7 ಬಜೆಟ್ ಮಂಡನೆ ಮಾಡಿದ್ದು, ಸಿಎಂ ಆಗಿ ಈವರೆಗೆ 9 ಬಜೆಟ್ ಮಂಡನೆ ಮಾಡಿದ್ದಾರೆ. 2023-24ರಲ್ಲಿ ಬಜೆಟ್ ಮಂಡನೆ ಮಾಡುವ ಮೂಲಕ ಸಿಎಂ ಸಿದ್ದರಾಮಯ್ಯ ಅವರು ರಾಮಕೃಷ್ಣ ಹೆಗಡೆ ಅವರ ಅತಿ ಹೆಚ್ಚು ಬಜೆಟ್ ಮಂಡನೆ ದಾಖಲೆಯನ್ನ ಮುರಿದಿದ್ರು. ಇನ್ನು ಬಜೆಟ್ ಮಂಡನೆಗೂ ಮುನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿವಿಧ ಇಲಾಖೆಗಳೊಂದಿಗೆ ಸಭೆ ನಡೆಸಿ ಆಯವ್ಯಯದ ಅಂತಿಮ ರೂಪುರೇಷೆಗಳನ್ನ ಸಿದ್ಧಪಡಿಸಿದ್ದಾರೆ. ಈ ಬಾರಿ ಬಜೆಟ್ ನಲ್ಲಿ ಪಂಚ ಗ್ಯಾರಂಟಿ ಯೋಜನೆಗಳಿಗೆ ಆದ್ಯತೆ ನೀಡುವುದರ ಜೊತೆಗೆ ರಾಜ್ಯದ ಆರ್ಥಿಕ ಹೊರೆ ಕಡಿಮೆ ಮಾಡುವ ನಿಟ್ಟಿನಲ್ಲಿ ಕೆಲವು ಯೋಜನೆಗಳಲ್ಲಿ ಬದಲಾವಣೆಗಳು ಆಗಬಹುದೇ ಎಂಬ ಕುತೂಹಲ ಮೂಡಿದೆ. ಮೂಲಸೌಕರ್ಯ ಅಭಿವೃದ್ಧಿ, ಶಿಕ್ಷಣ, ಕೃಷಿ, ಆರೋಗ್ಯ ಮತ್ತು ಸಾಮಾಜಿಕ ಕಲ್ಯಾಣ ಕ್ಷೇತ್ರಗಳಿಗೆ ಹೆಚ್ಚಿನ ಅನುದಾನ ನೀಡುವ ಸಾಧ್ಯತೆ ಇದೆ. ಕರ್ನಾಟಕ ಬಜೆಟ್ ಅಧಿವೇಶನವು ಮಾರ್ಚ್ 6ರಿಂದ ಮಾರ್ಚ್ 27ರವರೆಗೆ ನಡೆಯಲಿದ್ದು, ಒಟ್ಟು 14 ದಿನಗಳ ಕಾಲ ವಿಧಾನಸಭೆ ಮತ್ತು ವಿಧಾನ ಪರಿಷತ್ನಲ್ಲಿ ಚರ್ಚೆಗಳು ನಡೆಯಲಿವೆ. ಸಿಎಂ ಸಿದ್ದರಾಮಯ್ಯ ಅವರನ್ನ ಪ್ರಶಂಸೆ ಮಾಡಬೇಕು. 17 ಬಾರಿ ಬಜೆಟ್ ಮಂಡಿಸುವ ಅವಕಾಶ ಸಿಕ್ಕಿರುವುದು ಅವರೊಬ್ಬರಿಗೆ ಮಾತ್ರ. ಅವರಿಗೆ ಬಜೆಟ್ನ ಜಾದುಗಾರ ಎಂಬ ಬಿರುದನ್ನ ಕೊಡಬಹುದು. ಸಾಲ ಮಾಡೋದೇ ಜಾದುಗಾರನ ಕೆಲಸವಾಗಿದೆ, ಹೀಗಂತ ಬಿಜೆಪಿ ಎಂಎಲ್ಸಿ ಛಲವಾದಿ ನಾರಾಯಣ ಸ್ವಾಮಿ ಕುಟುಕಿದ್ದಾರೆ. ಸಾಲ ಅನಿವಾರ್ಯ ಅನ್ನೋ ಮಾತನ್ನ ಅವರೇ ಒಪ್ಕೊಂಡಿದ್ದಾರೆ. ಸಾಲವಿಲ್ಲದೆ ಸರ್ಕಾರ ಒಂದ್ ಹೆಜ್ಜೆಯೂ ಮುಂದೆ ಹೋಗಿಲ್ಲ. ನೀರಾವರಿಗೆ ಏನ್ ಕೊಡುಗೆ ಕೊಟ್ಟಿದ್ದೀರಿ? ಎತ್ತಿನ ಹೊಳೆ ಇನ್ನೂ ಪೂರ್ಣಗೊಂಡಿಲ್ಲ. ಬೆಂಗಳೂರು ನೀರು ಪೂರೈಕೆಗೆ ಏನ್ ಮಾಡಿಲ್ಲ. ರೈತರ ಪರಿಸ್ಥಿತಿನ ಅರ್ಥ ಮಾಡ್ಕೊಂಡಿಲ್ಲ. ದಲಿತ ಸಮುದಾಯಗಳು ಬೀದಿಗೆ ಬಿದ್ದಿವೆ. ಈಗ ಒಳ ಮೀಸಲಾತಿಗೆ ಹೋರಾಡ್ತಿವೆ. ಇದನ್ನ ಪರಿಹಾರ ಮಾಡೋದಕ್ಕೆ ಆಗ್ತಿಲ್ಲ. ಕೋರ್ಟ್ಗೆ ವಿಷಯ ಮಂಡನೆ ಮಾಡಿಲ್ಲ. ಜನರು ಹಾಗೂ ನ್ಯಾಯಾಲಯದ ಕೈಗೆ ಸಿಕ್ಕಿ ಬಿದ್ದಿದ್ದೀರಿ. ಜನರ ಸಮಸ್ಯೆಗಳನ್ನ ಪರಿಹಾರ ಮಾಡುವ ಬದಲು ಇನ್ನಷ್ಟು ಉಲ್ಬಣ ಮಾಡಿ ಅವರ ತಲೆಗೆ ಕಟ್ಟಿ ಅವರ ನೆಮ್ಮದಿ ಕೆಡಿಸಿದ್ರಿಂದ ಜನರು ನಿಮ್ ಬಗ್ಗೆ ಯೋಚಿಸ್ತಿಲ್ಲ. ಹೀಗಾಗಿ ನೀವು ನೆಮ್ಮದಿಯಾಗಿದ್ದೀರಿ, ನಾನು ಕೊಡೆ ನೀನ್ ಬಿಡೆ ಅಂತ ಎಷ್ಟು ದಿನ ನಡೆಸ್ತೀರಾ? ಅಭಿವೃದ್ಧಿ ಶೂನ್ಯವಾಗಿದೆ ಅಂತ ಹೊತ್ತಲ್ಲಿ ಯಾವ ರೀತಿಯ ಬಜೆಟ್ ಕೊಡ್ತೀರಾ ಅಂತ ಛಲವಾದಿ ನಾರಾಯಣ ಸ್ವಾಮಿ ಸಿಎಂಗೆ ಪ್ರಶ್ನೆ ಮಾಡಿದ್ದಾರೆ. ಆಗ ನೋಡಿದ್ರೆ ಈ ಕೀರ್ತಿ ಇಂಡಿವಿಜುವಲ್ ಸಿದ್ದರಾಮಯ್ಯಗೆ ಸಲ್ಲುತ್ತೆ. ಅತಿ ಹೆಚ್ಚು ದೀರ್ಘಕಾಲದ ಬಜೆಟ್, ಆದ್ರೆ ಅದು ಎಷ್ಟು ಉಪಯೋಗ ಆಗಿದೆ, ಜನಕ್ಕೆ ಎಷ್ಟು ತಲುಪಿದೆ ಅಂತ. ಈಗ ದೇವರಾಜ್ ಅರಸು ಅವ್ರನ್ನ ಸಿಎಂ ಆಗಿ ಅವರ ದಾಖಲೆನ ಮುರಿದಿದ್ದೀರಿ, ಬಟ್ ದೇವರಾಜ್ ಅರಸು ಆಗಕ್ಕಾಗಲ್ಲ ಸಿದ್ದರಾಮಯ್ಯನವರು. ದೇವರಾಜ್ ಅರಸು ಪುಣ್ಯಾತ್ಮ. 2013ರಿಂದ 18ರ ಸಿದ್ದರಾಮಯ್ಯನವರ ಅವಧಿ ಬೇರೆ, 23ರಿಂದ ಈಗಿರೋ ಅವಧಿನೇ ಬೇರೆ. ಆದ್ರೆ ದೇವರಾಜ್ ಅರಸು ಯಾವತ್ತೂ ಕೂಡ ಯಾವ ವಿಷಯದಲ್ಲೂ ಕೂಡ ಹೆಸರನ್ನು ಕೆಡ್ಸ್ಕೊಳ್ಳಿಲ್ಲ. ಹಾಗಾಗಿ ಛಲವಾದಿ ನಾರಾಯಣ ಸ್ವಾಮಿ ಮಾತಾಡ್ತಾರೆ, ಈ ಬಿಜೆಪಿ ಈ ತರ ಸಾಧನೆ ಮಾಡಿದವರು ಯಾರು ಇಲ್ಲ. ಹಾಗಾಗಿ ಸಿದ್ದರಾಮಯ್ಯ ಸಾಧನೆ ಈ ತರ ಟೀಕೆ ಮಾಡ್ತಾರೆ. ಅದು ಆ ಕಡೆಗಿರ್ಲಿ. ಇನ್ನು ಈ ಬಾರಿಯೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ 1.15 ಲಕ್ಷ ಕೋಟಿ ರು ಸಾಲ ಮಾಡಿ ಬಜೆಟ್ ಮಂಡಿಸಲಿದ್ದಾರೆ. ಜನರ ಮೇಲೆ ತೆರಿಗೆಗಳ ಹೊರೆ ಹಾಕುವುದು ಖಚಿತ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಟೀಕಿಸಿದ್ದಾರೆ. ಸಿದ್ದರಾಮಯ್ಯ ಅಂದ್ರೆ ತೆರಿಗೆ ಏರುವ ರಾಮಯ್ಯ ಆಗಿದ್ದಾರೆ. ಈ ಬಾರಿಯ ಕೇಂದ್ರ ಬಜೆಟ್ ನಲ್ಲಿ ಸಚಿವೆ ನಿರ್ಮಲಾ ಸೀತಾರಾಮನ್ ತೆರಿಗೆಗಳ ಹೊರೆಯನ್ನ ಕಡಿಮೆ ಮಾಡಿದ್ದಾರೆ. ಆದ್ರೆ ಸಿಎಂ ಸಿದ್ದರಾಮಯ್ಯ ತಿಂಗಳಿಗೆ 4ರಂತೆ ತೆರಿಗೆ ಹಾಕ್ತಾರೆ. ಈಗಾಗಲೇ 36 ತೆರಿಗೆಗಳನ್ನ ಜನರ ಮೇಲೆ ಹೇರಿದ್ದಾರೆ. ಚುನಾವಣೆಗೆ ಮುನ್ನ ಜನರ ಮೇಲೆ ಹೊರೆ ಹಾಕುವುದೇ ಗ್ಯಾರಂಟಿ ತರ್ತೇವೆ ಅಂತ ಭರವಸೆ ನೀಡಿ ಈಗ ತೆರಿಗೆಗಳ ಹೊರೆ ಏರ್ತಿದ್ದಾರೆ. ಸಿದ್ದರಾಮಯ್ಯನವರ ಅವಧಿ ಮುಗಿಯುವ ವೇಳೆಗೆ ಒಟ್ಟು ಸಾಲ 8 ಲಕ್ಷ ಕೋಟಿ ರು ಮೀರಲಿದೆ. ಇದರಿಂದ ಆರ್ಥಿಕ ಶಿಸ್ತು ಮೀರಿ ಹೋಗುತ್ತದೆ. ಇದು ಅವರ ಕಣ್ಕಟ್ ವಿದ್ಯೆ. ಸಾಲ ಮಾಡಿ ಸರ್ಕಾರ ನಡೆಸಲು ಇವರೇ ಬೇಕಿಲ್ಲ. ರಾಜ್ಯದ ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಆಗಲಿದೆ ಎಂದು ಜನ ಅಂದ್ಕೊಂಡಿದ್ರು. ಸಂಪೂರ್ಣ ಸುಳ್ಳಾಗಿದೆ. ಮುಖ್ಯಮಂತ್ರಿ ಹುದ್ದೆಗಾಗಿ ಕಚ್ಚಾಟ ನಡೀತಾ ಇದೆ. ಇಂತಹ ಸ್ಥಿತಿಯಲ್ಲಿ ಮಂಡಿಸುವ ಬಜೆಟ್ ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಟೀಕಿಸುವ ಅಂಶಗಳಿರುತ್ತವೆ. ಕೇವಲ ಅಭಿಪ್ರಾಯ ಸಂಗ್ರಹಣೆ ಎಂಬುದನ್ನೇ ಸಾಧನೆಯಾಗಿ ಈ ಬಜೆಟ್ ನಲ್ಲಿ ತೋರಿಸ್ತಾರೆ ಅಂತ ಆರ್ ಅಶೋಕ್ ವಾಗ್ದಾಳಿ ನಡೆಸಿದ್ದಾರೆ. ಅಶೋಕ್ ಯಾವ ಬಜೆಟ್ ಮಂಡಿಸವ್ರೆ? ಇಷ್ಟೆಲ್ಲ ಮಾತಾಡ್ತಾರಲ್ಲ, ಯಾವ ಬಜೆಟ್ ಮಂಡಿಸವ್ರೆ? ಯಾವುದು ಇಲ್ಲ. ಆದರೆ ಇವ್ರು ಸಾಲ ಮಾಡದೆ ಸರ್ಕಾರ ನಡೆಸೋದು ಹೆಂಗೆ ಅಂತ ಹೇಳ್ಕೊಡ್ಬೇಕು. ಹಿಂಗೆ ಮಾಡಿ ಅಂತ ಒಂದು ಪತ್ರಿಕಾ ಪ್ರಕಟಣೆ ಹೊರಡಿಸಿ ಸಿದ್ದರಾಮಯ್ಯನವರ ಗಮನಕ್ಕೆ ಸಾಲ ಮಾಡದೆ ಸರ್ಕಾರ ನಡೆಸುವುದು ಹೇಗೆ ಅಂತ ಹಿಂಗಾಕಿ ಹಿಂಗೆ ಮಾಡಿದ್ರೆ ಸಾಲ ಮಾಡದೆ ನಡೆಸಬಹುದು ಅಂತ ಇಂತಿ ಆರ್ ಅಶೋಕ್
ವಿಪಕ್ಷ ನಾಯಕ ಅಂತ ಹಾಕೊಂಡು ಒಂದು ಅಡ್ವರ್ಟೈಸ್ ಬಿಡಿ ಎಲ್ಲ ಪೇಪರ್ಲವೇ ಅಲ್ವಾ. ಟೀಕೆ ಮಾಡ್ತೀರಿ, ಸರಿ ಮಾಡೋದು ಹೆಂಗೆ ಅಂತ ಹೇಳೋದಿಲ್ಲ. ವಿಪಕ್ಷಗಳ ಫೋನ್ ಟ್ಯಾಪಿಂಗ್ ಆರೋಪಕ್ಕೆ ಗೃಹ ಸಚಿವ ಜಿ ಪರಮೇಶ್ವರ್ ಖಡಕ್ ತಿರುಗೇಟನ್ನ ಕೊಟ್ಟಿದ್ದಾರೆ. ಸರ್ಕಾರ ಯಾರ ಫೋನ್ ಅನ್ನ ಟ್ಯಾಪ್ ಮಾಡ್ತಾ ಇಲ್ಲ, HDK ಅಥವಾ ಬಿಜೆಪಿ ಬಳಿ ದಾಖಲೆ ಇದ್ರೆ ಕೊಡಲಿ, ಯಾರ ಫೋನ್ ಟ್ಯಾಪ್ ಆಗ್ತಾ ಇದೆ ಅಂತ ದಾಖಲೆ ಇದ್ರೆ ಕೊಡ್ಲಿ ಅಂತ HDK ಹಾಗೂ ಆರ್ ಅಶೋಕ್ಗೆ ಪರಮೇಶ್ವರ್ ಸವಾಲು ಹಾಕಿದ್ದಾರೆ. ಇನ್ನು ಒಳ ಮೀಸಲಾತಿ ಬಗ್ಗೆಯೂ ಪರಮೇಶ್ವರ್ ಸ್ಪಷ್ಟನೆ ಕೊಡುವ ಪ್ರಯತ್ನ ಮಾಡಿದ್ರು. ನೇಮಕಾತಿಯಲ್ಲಿ ಒಳ ಮೀಸಲಾತಿ ಗೊಂದಲದ ಬಗ್ಗೆ ಸಚಿವ ಸಂಪುಟದಲ್ಲಿ ಚರ್ಚಿಸಿ ತೀರ್ಮಾನಿಸಲಾಗುತ್ತದೆ. ಗೊಂದಲವಾಗಿರೋದ್ರಿಂದ ಸಮಸ್ಯೆ ಆಗಿದೆ. ಈಗ ಮತ್ತೊಮ್ಮೆ ಅಂತಿಮವಾಗಿ ಚರ್ಚಿಸಿ ಅದರಂತೆ ಮುಂದುವರಿತೇವೆ. SC ಸಮುದಾಯಕ್ಕೆ 17% ಒಳ ಮೀಸಲಾತಿ ಕೊಡುವ ತೀರ್ಮಾನ ಆಗಿತ್ತು. ಆದ್ರೆ ಅಲೆಮಾರಿಗಳಿಗೆ ಪ್ರತ್ಯೇಕ 1% ಕೊಡಿ ಅಂತ ಬೇಡಿಕೆ ಇದೆ. ಕೋರ್ಟ್ನಲ್ಲೂ 56% ಮೀಸಲಾತಿಗೆ ತಡೆ ಕೊಡಲಾಗಿದೆ. ಇದೆಲ್ಲ ದೊಡ್ಡ ಚರ್ಚೆ ನಡೆಸಿ ತೀರ್ಮಾನ ಮಾಡಬೇಕಾದ ವಿಚಾರ. ಭಿನ್ನಾಭಿಪ್ರಾಯಗಳು ಇದ್ದೇ ಇರ್ತವೆ. ಏನೇ ಇದ್ರು ಸಂಪುಟದಲ್ಲಿ ಚರ್ಚೆ ಮಾಡಿ ಎಲ್ಲರ ಹಿತಾಸಕ್ತಿ ನೋಡಿ ತೀರ್ಮಾನ ಆಗುತ್ತೆ. ಬಿಜೆಪಿ ಇದ್ರಲ್ಲಿ ರಾಜಕೀಯ ಮಾಡ್ತಿದೆ. ಬಿಜೆಪಿಯವರಿಗೂ ಗೊತ್ತಿದೆ 56% ಮೀಸಲಾತಿ ಕೊಡಕ್ಕಾಗಲ್ಲ ಅಂತ. ಆದ್ರೆ ಬಿಜೆಪಿ ರಾಜಕೀಯ ಕಾರಣಕ್ಕೆ ಎಲ್ಲರನ್ನ ಪ್ರಚೋದನೆ ಮಾಡ್ತಿದ್ದಾರೆ. ಅವರ ರಾಜಕೀಯ ಮೇಲ್ನೋಟಕ್ಕೆ ಗೊತ್ತಾಗುತ್ತೆ ಅಂತ ಪರಮೇಶ್ವರ್ ವಾಗ್ದಾಳಿಯನ್ನ ನಡೆಸಿದ್ರು. ಪರಮೇಶ್ವರ್ ಮನುಷ್ಯ ಸುಳ್ಳು ಹೇಳೋದಿಲ್ಲ, ಇರೋದಿದ್ದಂಗೆ ಹೇಳ್ಬಿಡುತ್ತೆ. ಹಾಗಾಗಿ ರಾಜಕಾರಣದಲ್ಲಿ ಅನ್ಕೊಂಡದನ್ನ ಮಾಡಕ್ಕಾಗ್ಲಿಲ್ಲ. ಗೃಹ ಸಚಿವ DCM ಎಲ್ಲ ಆದ್ರು. ಆದ್ರೆ CM ಆಗ್ಬೇಕು ಅಂದ್ರೆ ಇವರೊಂದು ಸುಳ್ಳು ಹೇಳ್ಬೇಕಾಯ್ತು, ಯಾಮಾರ್ಸ್ಬೇಕಾಯ್ತು, ನಂಬಿಸ್ಬೇಕಾಯ್ತು. ಅದ್ ಮಾಡ್ಲಿಲ್ಲ ಪಾಪ ಪುಣ್ಯಾತ್ಮ. ನಾಲಾಯಕ್ ಸರ್ಕಾರ, ಬೆಲೆ ಏರಿಕೆ ಇವರ 6ನೇ ಗ್ಯಾರಂಟಿ ಎಂಬ BY ವಿಜೇಂದ್ರ ಟೀಕೆಗಳಿಗೆ ಸಚಿವ MB ಪಾಟೀಲ್ ಮಾತಿನಲ್ಲೇ ಗುದ್ಕೊಟ್ಟಿದ್ದಾರೆ. ಅವರ ಪಕ್ಕದಲ್ಲಿ ಅವರನ್ನ ಯಾರು ಒಪ್ತಾ ಇಲ್ಲ. ಅವ್ರ ಪಕ್ಕದಲ್ಲಿರೋರೇ ವಿಜೇಂದ್ರನ್ ಯಾರು ಒಪ್ತಾ ಇಲ್ಲ. ಯಡಿಯೂರಪ್ಪನವರ ಪುತ್ರ ವ್ಯಾಮೋಹದಿಂದಾಗಿ ಮೊದಲ ಬಾರಿಗೆ ಶಾಸಕರಾದವರನ್ನ ಅಧ್ಯಕ್ಷರಾಗಿ ಮಾಡಿದ್ರು. ಅವ್ರನ್ನ ಅಶೋಕ್, ಬೊಮ್ಮಾಯಿ, ಶೆಟ್ಟರ್ ಯಾರೊಬ್ರು ಒಪ್ಪಲ್ಲ. 2 ಬಾರಿ ಅವರ ತಂದೆಯವರಿಗೆ ಮುಖ್ಯಮಂತ್ರಿ ಅವಧಿ ಕಂಪ್ಲೀಟ್ ಮಾಡೋದಕ್ಕೆ ಬಿಡ್ಲಿಲ್ಲ. ಅದು ನಾಲಾಯಕ್ ಸರ್ಕಾರ, ಮೊದಲು ಅದನ್ನು ನೋಡಿಕೊಳ್ಳಲಿ ಅಂತ ಗುಡುಗಿದ್ದಾರೆ. ಇನ್ನು ಆಲ್ಮಟ್ಟಿ ಡ್ಯಾಮ್ ಎತ್ತರಕ್ಕೆ ತೆಲಂಗಾಣ, ಆಂಧ್ರ ಪ್ರದೇಶದಿಂದ ವಿರೋಧ ವ್ಯಕ್ತವಾಗಿರುವುದಕ್ಕೂ MB ಪಾಟೀಲ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅವರ ವಿರೋಧಕ್ಕೆ ಮಹತ್ವ ಕೊಡಬೇಕಾಗಿಲ್ಲ, ಕೇಂದ್ರ ಸರ್ಕಾರ ಗೆಜೆಟ್ ನೋಟಿಫಿಕೇಶನ್ ಹೊರಡಿಸಬೇಕು. ಶೆಟ್ಟರ್ ಸೇರಿದಂತೆ ನಮ್ಮ MP ಗಳು ಕೇಂದ್ರಕ್ಕೆ ಹೇಳಬೇಕಿದೆ. ಆದ್ರೆ ಇವರು ಯಾರು ಮಾತನಾಡೋದೇ ಇಲ್ಲ. ನರೇಂದ್ರ ಮೋದಿ ಮುಂದೆ ಹೋಗೋದಕ್ಕೆ ಹೆದರ್ತಾರೆ ಅಂತ MB ಪಾಟೀಲ್ ಆಕ್ರೋಶವನ್ನ ಹೊರ ಹಾಕಿದ್ರು. ರಾಜ್ಯ ಬಿಜೆಪಿ ನಾಯಕರಿಗೆ ಅದೊಂದು ಸಮಸ್ಯೆ ಇದೆ. MP ಗಳಿಗೆ ಮೋದಿ ಮುಂದೆ ಮಾತಾಡಲ್ಲ, ಬಾಯಿಗೆ ಬೀಗ ಹಾಕೊಂಡಿರ್ತಾರೆ. ಕರೆಕ್ಟ್ ಹೇಳೋರೆ MB ಪಾಟೀಲ್. ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ದಿನೇ ದಿನೇ ಸಚಿವ ಸಂಪುಟ ವಿಸ್ತರಣೆ ಹಾಗೂ ಪವರ್ ಶೇರಿಂಗ್ ವಿಚಾರ ತಾರಕಕ್ಕೇರ್ತಾ ಇದೆ. ಪುನರ್ರಚನೆ ಬಗ್ಗೆ ಶಾಸಕ ಬೆಳ್ಳೂರು ಗೋಪಾಲಕೃಷ್ಣ ಏರು ಧ್ವನಿಯಲ್ಲಿ ಆಗ್ರಹ ಮಾಡಿದ್ದಾರೆ. ಮುಖ್ಯಮಂತ್ರಿಗಳು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಹೊಸದಾಗಿ ಆಯ್ಕೆದವರಿಗೆ ಕೊಡಲ್ಲ, ಅವಶ್ಯಕತೆ ಇಲ್ಲ ಎಂದಿದ್ದಾರೆ. ಆಗಿದ್ರೆ ಹೊಸದಾಗಿ ಬಂದವ್ರು ಕಾಯ್ಲಿ, ಆದ್ರೆ ನಮ್ಮಂತ 3 ಸಲ ಗೆದ್ದಿರುವ ಸೀನಿಯರ್ ಲೀಡರ್ಗಾದ್ರೂ ಕೊಡಿ. ಇದ್ರಲ್ಲಿ ಏನ್ ತಪ್ಪಿದೆ? 2ನೇ ಬಾರಿ ಗೆದ್ದಿರುವವರಿಗೆ ಕೊಟ್ಟಿದ್ದೀರಿ, ಆದ್ರೆ 3ನೇ ಬಾರಿ ಗೆದ್ದವರಿಗೆ ಕೊಡೋದಕ್ಕೆ ಏನಾಗಿದೆ? ಹಕ್ಕಿದೆ, ಕೇಳ್ತೀವಿ. ನಾನಂತೂ ಈ ಬಾರಿ ಸುಮ್ನೆ ಕೂರೋದಿಲ್ಲ. ನಾವೆಲ್ಲ ಯೋಚನೆ ಮಾಡಿದೀವಿ. ನೀವು MLC ಕೊಡ್ತಿರೋ ಇನ್ನೊಬ್ರಿಗೆ ಕೊಡ್ತಿರೋ ಗೊತ್ತಿಲ್ಲ. ನಾವು ಸೀನಿಯರ್ ಇದೀವಿ, ನಮ್ಗೊಂದು ಅವಕಾಶ ಕೊಡಿ. ಈಗಾಗ್ಲೇ 2.5 ವರ್ಷ ಆಗೋಯ್ತು, ನೀವು ಇನ್ಯಾವಾಗ ಕೊಡ್ತೀರಾ ಅಂತ ಗಟ್ಟಿ ದನಿಯಲ್ಲೇ ಕೇಳ್ತಿದೀವಿ. ನಮ್ಮಲ್ಲೇನೋ ಬಣ ಇಲ್ಲ. ಬಜೆಟ್ ಬಳಿಕ ಸೀನಿಯರ್ಗಳೆಲ್ಲ ಒಂದು ನಿರ್ಧಾರಕ್ಕೆ ಬರ್ತೀವಿ. ಇಷ್ಟು ದಿನ ಸುಮ್ನೆ ಇದ್ವಿ, 5 ವರ್ಷ ಅವರೇ ಇರ್ಬೇಕಾ? ಹಾಗಿದ್ರೆ ನಮ್ಮನೇನ್ ಮಾಡ್ತೀರಾ ಅಂತ ಹೈಕಮಾಂಡ್ ಇದ್ರು ಖಡಕ್ ಪ್ರಶ್ನೆನ ಇಟ್ಟಿದ್ದಾರೆ. ಬಿಜೆಪಿ ಇದ್ರು, JDS ಇದ್ರು, ಕಾಂಗ್ರೆಸ್ ಬಂದವರು MLA ಆಗಿದ್ದಾರೆ. ಈಗ ಕಾಂಗ್ರೆಸ್ ಅಲ್ಲಿ ಒತ್ತಾಯ ಮಾಡ್ತಾರೆ, ನಾವ್ ಎಷ್ಟು ಗೆದ್ದಿದೀವಿ ಅಂತ. ಆದ್ರೆ ಗೆದ್ದಿರೋದು ಯಾವ ಪಾರ್ಟಿ ಅಂತ? ಸಿದ್ದರಾಮಯ್ಯ ಸಂಪುಟದಲ್ಲಿ 4 ಸಲ 5 ಸಲ ಗೆದ್ದವರು ಮಂತ್ರಿ ಆಗಿರ್ಬೋದು ನಾವು. ಬಟ್ ಅವರು ಕಾಂಗ್ರೆಸ್ ಇಂದ 1ನೇ ಬಾರಿ ಗೆದ್ದವ್ರ ಸಂಖ್ಯೆ ಜಾಸ್ತಿ ಇದೆ, 2ನೇ ಬಾರಿ ಗೆದ್ದವ್ರ ಸಂಖ್ಯೆ ಜಾಸ್ತಿ ಇದೆ. ಆಗ ಮೂಲ ಕಾಂಗ್ರೆಸ್ಸಿಗರಿಗೆ ಮೆಣಸಿನಕಾಯಿ ಇಟ್ಟಂಗೆ ಗುರಿಯವರು ಇವರೆಲ್ಲ ನಮ್ ಬದುಕಿರದವ್ರೆ ಅಂತ ಫುಲ್ ರುಬ್ತವ್ರೆ ಮೂಲ ಕಾಂಗ್ರೆಸ್ಸಿಗರು. ನೋಡೋಣ. 2028ಕ್ಕೆ ಸ್ಪಷ್ಟ ಬಹುಮತದೊಂದಿಗೆ ಬಿಜೆಪಿ ಸರ್ಕಾರ ಬರಲಿದೆ ಅನ್ನೋ BSP ಹೇಳಿಕೆಗೆ ಶಾಸಕ ಬೆಳ್ಳೂರು ಗೋಪಾಲಕೃಷ್ಣ ವ್ಯಂಗ್ಯವಾಡಿದ್ದಾರೆ. ಯಡಿಯೂರಪ್ಪನವರು ಮೊನ್ನೆ 84 ವರ್ಷದ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡಿದ್ದಾರೆ. ಆ ವೇಳೆ ಈ ರಾಜ್ಯ ಸರ್ಕಾರವನ್ನ ತೆಗಿಬೇಕು, ನೆಕ್ಸ್ಟ್ ನಾವು 150 ಸ್ಥಾನಗಳೊಂದಿಗೆ ಗೆದ್ದು ಬರ್ತೀವಿ ಅಂತ ಹೇಳಿದ್ದಾರೆ. ಈ ಹಿಂದೆಯೂ ಮಿಷನ್ 150 ಅಂತ ಹೇಳಿದ್ರು. ಈ ಬಾರಿಯೂ ಈಗ ಹೇಳ್ತಿದ್ದಾರೆ. ಆ ರೀತಿ ಹೇಳಿದಾಗ್ಲೆಲ್ಲ ಬಿಜೆಪಿ 100ರ ಮೇಲೆ ಹೋಗಿಲ್ಲ. ಇದನ್ನ ಬರ್ದಿಟ್ಕೊಳ್ಳಿ. ಯಡಿಯೂರಪ್ಪನವರೇ CM ಆಗ್ತೀನಿ ಇಂದಾಗ್ಲೂ ಬಂದಿಲ್ಲ. ಅವರು ಮೆಜಾರಿಟಿ ಬರಲ್ಲ. ಸುಮ್ನೆ ಗಾಳಿ ಗುಂಡು ಹೊಡಿಯುವುದು ಬೇಡ. ಹಿರಿಯರಿದ್ದಾರೆ, ಅವರ ಬಗ್ಗೆ ಗೌರವ ಇದೆ. ನಮ್ ಸರ್ಕಾರಕ್ಕೇನೂ ಆಗಲು ಬಿಡಲ್ಲ, ತೆಗೆಯೋದಕ್ಕೂ ಆಗಲ್ಲ. ಮುಂದೆ ಕಾಂಗ್ರೆಸ್ ಸರ್ಕಾರ ಬರುತ್ತೆ, ಅದನ್ನ ನಾವು ಮಾಡೇ ಮಾಡ್ತೀವಿ. ಯಡಿಯೂರಪ್ಪನವರ ಮಾತಿಗೆ ಯಾವುದೇ ಬೆಲೆ ಇರೋದಿಲ್ಲ ಅಂತ ಬೆಳ್ಳೂರು ಗೋಪಾಲಕೃಷ್ಣ ವಾಗ್ದಾಳಿ ನಡೆಸಿದ್ದಾರೆ. ಇವರೆಲ್ಲ ಮೊದಲು ಹಳೆ ದೋಸ್ಗಳು, ಇವರೆಲ್ಲ ರಾಜಕಾರಣ ಕಾಲಕ್ಕೆ ಬೈದಾಡ್ತಾರೆ ಸುಮ್ಮನೆ ಮೇಲ್ನೋಟಕ್ಕೆ. ಬಿಹಾರ ರಾಜಕೀಯದ ಚದುರಂಗದಾಟದಲ್ಲಿ ದಶಕಗಳ ಕಾಲ ಕಿಂಗ್ ಆಗಿದ್ದ 2-3 ದಶಕಗಳ ಕಾಲ ಕಿಂಗ್ ಆಗಿದ್ದ ನಿತೀಶ್ ಕುಮಾರ್ ಈಗ ದಿಲ್ಲಿಯ ಪಟ್ಟದತ್ತ ಮುಖ ಮಾಡುವ ಮೂಲಕ ದೊಡ್ಡ ತಿರುವನ್ನು ಕೊಟ್ಟಿದ್ದಾರೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸಮ್ಮುಖದಲ್ಲಿ ರಾಜ್ಯಸಭೆ ಚುನಾವಣೆಗೆ ನಾಮಪತ್ರವನ್ನು ಸಲ್ಲಿಸುವ ಮೂಲಕ ಬಿಹಾರ ಮುಖ್ಯಮಂತ್ರಿ ಸ್ಥಾನಕ್ಕೆ ವಿದಾಯ ಹೇಳುವ ಸ್ಪಷ್ಟ ಮುನ್ಸೂಚನೆ ನೀಡಿದ್ದಾರೆ. ನಿತೀಶ್ ಜೊತೆಗೆ ಬಿಜೆಪಿ ರಾಷ್ಟ್ರಾಧ್ಯಕ್ಷ ನಿತಿನ್ ನವೀನ್ ಕೂಡ ನಾಮಪತ್ರ ಸಲ್ಲಿಸಿದ್ರು. ಬಿಹಾರದಲ್ಲಿನ ಈ ಬೆಳವಣಿಗೆಯು ರಾಜ್ಯ ರಾಜಕಾರಣದಲ್ಲಿ ನಿತೀಶ್
ಯುಗದ ಅಂತ್ಯವನ್ನ ಸೂಚಿಸುತ್ತಿದ್ದು ತೆರೆಮರೆಯಲ್ಲಿ ಮುಂದಿನ ಮುಖ್ಯಮಂತ್ರಿ ಯಾರು ಎಂಬ ಕುತೂಹಲಕ್ಕೆ ಕಿಡಿ ಹೊತ್ತಿಸಿದೆ. ಪಾಟ್ನಾದಲ್ಲಿ ನಡೆದ ನಾಮಪತ್ರ ಸಲ್ಲಿಕೆ ರಾಜಕೀಯವಾಗಿ ಭಾರಿ ಗಮನ ಸೆಳೆದಿತ್ತು. ಹಲವು ರಾಜಕೀಯ ನಾಯಕರು ಹಾಗೂ ಪಕ್ಷದ ಕಾರ್ಯಕರ್ತರು ಭಾಗವಹಿಸಿದ್ದು ವಿಶೇಷವಾಗಿತ್ತು. ಇದು ಕೇವಲ ನಾಮಪತ್ರ ಸಲ್ಲಿಕೆ ಕಾರ್ಯಕ್ರಮವಾಗಿರದೆ ರಾಜಕೀಯ ಸಂದೇಶ ನೀಡುವ ವೇದಿಕೆಯಾಗಿಯೂ ಕಂಡುಬಂದಿದೆ. ಇನ್ನು ಬಿಹಾರ ಸಿಎಂ ರೇಸ್ ನಲ್ಲಿ ಬಿಜೆಪಿಯ ಸಾಮ್ರಾಟ್ ಚೌಧರಿ ಹಾಗೂ ವಿಜಯ್ ಕುಮಾರ್ ಸಿನ್ಹಾ ಹೆಸರು ಕೇಳಿ ಬರ್ತಾ ಇದೆ. ಈ ಇಬ್ಬರು ಪ್ರಭಾವಿ ನಾಯಕರಾಗಿದ್ದು ಮೈತ್ರಿ ಸರ್ಕಾರದಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಿದ್ದಾರೆ. ನೋಡ್ಬೇಕೇನಾಗುತ್ತೆ ಅಂತ ಅದು. ಬಟ್ ನಿತೀಶ್ ಕುಮಾರ್ ದೀರ್ಘಕಾಲ ರಾಜಕಾರಣ ಮಾಡಿದ್ರು. ಜೆಡಿಯು, ಜಾರ್ಜ್ ಫರ್ನಾಂಡಿಸ್ ಕರ್ನಾಟಕದವರು, ಅವರು ಕೂಡ ಈ ಪಾರ್ಟಿಯ ಒಂದು ಭಾಗ ಆಗಿದ್ರು. ಅವ್ರನ್ನ ಈಗ ಮುಟ್ಕಿಲ್ಲ. ಬಟ್ ನಿತೀಶ್ ಕುಮಾರ್ ಒಂದು ಪ್ರಾದೇಶಿಕ ಪಕ್ಷ, ಅದನ್ನ ಇಷ್ಟು ವರ್ಷ ಕಟ್ಟಿ ಲಾಲು ಪ್ರಸಾದ್ ಯಾದವ್ ಮುಂದೆಗಡೆ ರಾಜಕಾರಣ ಮಾಡಿದಂತ ಒಳ್ಳೆ ನಾಯಕ, ನೋ ಡೌಟ್. ದೇಶದಲ್ಲಿ ಈಗ ರಾಜ್ಯಸಭೆ ಚುನಾವಣೆ ಕಾವು ಹೆಚ್ಚಾಗ್ತಾ ಇದೆ. ಇತ್ತ ಅಚ್ಚರಿಯ ಬೆಳವಣಿಗೆಯಲ್ಲಿ ಕೆಲ ಕಾಂಗ್ರೆಸ್ ಶಾಸಕರು ಬಿಜೆಪಿ ಸೇರಿದ್ದಾರೆ. ಅಸ್ಸಾಂನಲ್ಲಿ ವಿಧಾನಸಭೆ ಚುನಾವಣೆಗೆ ಕೆಲವೇ ವಾರಗಳು ಇರುವಾಗ 3 ಕಾಂಗ್ರೆಸ್ ಶಾಸಕರು ಬಿಜೆಪಿಗೆ ಸೇರ್ಪಡೆಯಾಗಿದ್ದಾರೆ. ಕಾಂಗ್ರೆಸ್ ಶಾಸಕರಾದ ಕಮಲಾಖ್ಯ ದೇ, ಪುರ ಕಾಯಸ್ಥ, ಶಶಿಕಾಂತ ದಾಸ್ ಮತ್ತು ಬಸಂತ್ ದಾಸ್ ಆಡಳಿತಾರೂಢ ಬಿಜೆಪಿಗೆ ಸೇರಿದ್ರು. ರಾಜ್ಯ ಬಿಜೆಪಿ ಅಧ್ಯಕ್ಷ ದಿಲೀಪ್ ಸೈಕಿಯಾ ನೇತೃತ್ವದಲ್ಲಿ ಪಕ್ಷಕ್ಕೆ ಸೇರಿಸಿಕೊಳ್ಳಲಾಯಿತು. ಅಸ್ಸಾಂ ಕಾಂಗ್ರೆಸ್ನ ಮಾಜಿ ಅಧ್ಯಕ್ಷ ಭೂಪೇನ್ ಬೋರಾ ಅವರು ಕೇಸರಿ ಪಕ್ಷಕ್ಕೆ ಸೇರ್ಪಡೆಯಾದ ಬೆನ್ನಲ್ಲೇ ಈ ಬೆಳವಣಿಗೆ ನಡೆದಿದೆ. 126 ಸದಸ್ಯ ಬಲದ ಅಸ್ಸಾಂ ವಿಧಾನಸಭೆಗೆ ಏಪ್ರಿಲ್ನಲ್ಲಿ ಚುನಾವಣೆ ನಡೆಯುವ ಸಾಧ್ಯತೆ ಇದೆ. ಇನ್ನು ಮುಖ್ಯಮಂತ್ರಿ ಹಿಮಂತ ಬಿಸ್ವಾ ಶರ್ಮಾ ಅವರು ಆಪ್ತರು ಎನ್ನಲಾದ ಈ 3 ಶಾಸಕರು ಕಳೆದ ಕೆಲವು ವರ್ಷಗಳಿಂದ ಬಿಜೆಪಿಯನ್ನ ಬಹಿರಂಗವಾಗಿಯೇ ಬೆಂಬಲಿಸ್ತಾ ಇದ್ರು. ಶಶಿಕಾಂತ್ ದಾಸ್ 2021ರಲ್ಲಿ ಆಡಳಿತ ಪಕ್ಷದ ನೀತಿಗಳಿಗೆ ಬೆಂಬಲ ನೀಡೋದಾಗಿ ಘೋಷಣೆ ಮಾಡಿದ್ರು. ಹಿಮಂತ ಬಿಸ್ವಾ ಶರ್ಮಾ ಪಂಟ್ರು. ಹಿಮಂತ ಬಿಸ್ವಾಸ್ ಕಿಂತ 10 ಟೈಮ್ ಪಂಟ್ರು ಡಿ ಕೆ ಶಿವಕುಮಾರ್ ಕರ್ನಾಟಕದಲ್ಲಿ. ಸಾಕಾಗಿ ಇವ್ರದ್ದು ಏನೋ ನಡೆಯುತ್ತೆ. ಇನ್ನು ಅಂತಿಮವಾಗಿ ಪಶ್ಚಿಮ ಏಷ್ಯಾದಲ್ಲಿ ಯುದ್ಧದ ಭೀತಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿರುವ ಬೆನ್ನಲ್ಲೇ ಇಡೀ ಜಗತ್ತಿನ ಗಮನ ಸೆಳೆಯುವಂತಹ ಮಹತ್ವದ ವಿದ್ಯಮಾನವೊಂದು ಸಂಭವಿಸಿದೆ. ಇರಾನ್ ಪರಮಾಣು ಕಾರ್ಯಕ್ರಮವನ್ನ ತಡೆಯುವ ಉದ್ದೇಶದೊಂದಿಗೆ ಇಸ್ರೇಲ್ ಹಾಗೂ ಅಮೆರಿಕ ಆರಂಭಿಸಿರ್ತಕ್ಕಂಥ ಯುದ್ಧವು ಅತಿ ಶೀಘ್ರದಲ್ಲಿ ಅಂತ್ಯವಾಗುತ್ತದೆ ಎನ್ನಲಾಗಿದೆ. ಅದಕ್ಕೆ ಪ್ರಮುಖ ಕಾರಣ ಇರಾನ್ ತನ್ನ ಪರಮಾಣು ಕಾರ್ಯಕ್ರಮವನ್ನ ತ್ಯಜಿಸಲು ಮುಂದಾಗಿರುವುದು. ಈ ಶಾಂತಿ ಪ್ರಸ್ತಾಪದ ಹಿಂದೆ ಇರಾನ್ ಒಂದು ಬಲವಾದ ಷರತ್ತನ್ನು ವಿಧಿಸಿದೆ. ಸ್ಕೈ ನ್ಯೂಸ್ ಅರೇಬಿಯಾ ವರದಿ ಮಾಡಿರುವಂತೆ ಇರಾನ್ನ ಉಪ ವಿದೇಶಾಂಗ ಸಚಿವ ಮಜೀದ್ ತಕ್ ರಾವಂಚಿ ಅವರು ತಮ್ಮ ದೇಶದ ಪರಮಾಣು ಕಾರ್ಯಕ್ರಮವನ್ನು ತ್ಯಜಿಸಲು ಸಿದ್ಧವಿದೆ ಅಂತ ಘೋಷಿಸಿದ್ದಾರೆ. ಹಾಗೂ ಅಮೆರಿಕವು ಅದಕ್ಕೆ ಪ್ರತಿಯಾಗಿ ಇರಾನ್ನ ಆರ್ಥಿಕ ಮತ್ತು ಭದ್ರತಾ ಹಿತಾಸಕ್ತಿಗಳನ್ನು ರಕ್ಷಿಸುವಂತಹ ಅತ್ಯಂತ ಸಮರ್ಪಕವಾದ ಮತ್ತು ಲಾಭದಾಯಕವಾದ ಆಫರ್ ಅಥವಾ ತೃಪ್ತಿದಾಯಕ ಪರ್ಯಾಯ ಪ್ರಸ್ತಾಪವನ್ನು ನೀಡಬೇಕು ಅಂತ ಹೇಳಿದ್ದಾರೆ. ವರದಿಗಳ ಪ್ರಕಾರ ಇರಾನ್ ಮೇಲೆ ವಿಧಿಸಲಾಗಿರ್ತಕ್ಕಂಥ ಎಲ್ಲಾ ಆರ್ಥಿಕ ನಿರ್ಬಂಧಗಳನ್ನ ಸಂಪೂರ್ಣವಾಗಿ ತೆಗೆದುಹಾಕುವುದು ಈ ಪರ್ಯಾಯ ಕೊಡುಗೆಯ ಪ್ರಮುಖ ಭಾಗವಾಗಿರಬೇಕು ಅಂತ ಇರಾನ್ ನಿರೀಕ್ಷಿಸಿದೆ ಅಂತ ಅನ್ನೋದು ಬಹಳ ಜನರ ಅಭಿಪ್ರಾಯ ಆಗಿದೆ. ಬಟ್ ಏನಾಗುತ್ತೆ ನೋಡ್ಬೇಕು. ಬಟ್ ಇರಾನ್ ಮೇಲಿನ ದಾಳಿ, ಇರಾನ್ ವಾಪಸ್ಸು ದುಬೈ ಸಮೇತ ಅರಬ್ ರಾಷ್ಟ್ರಗಳಿಗೂ ಮತ್ತೆ ಇಸ್ರೇಲ್ಗೂ ಕೊಡ್ತಾ ಇದ್ದಾರೆ. ಗೊತ್ತಿಲ್ಲ, ಗಾಯಗೊಂಡ ಹುಲಿ ಇನ್ನೆಷ್ಟು ದಿನ ಹೋರಾಟ ಅಂತ. ತಾವೇನ್ ಹೇಳ್ತೀರಿ ಈ ಬಗ್ಗೆ? ಬಜೆಟ್ ಬಗ್ಗೆ ಏನ್ ನಿರೀಕ್ಷೆ ಇದೆ? ಸಿದ್ದರಾಮಯ್ಯ ಬಜೆಟ್ ಬಗ್ಗೆ ಕಾಮೆಂಟ್ ಮಾಡಿ. ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ. ಕರ್ನಾಟಕ ಟಿವಿ ಲೀಡರ್ ಅವಾರ್ಡ್ಸ್ 2025 ಬೆಸ್ಟ್ ಯುವ ನಾಯಕ ನಾಮಿನೇಷನ್ ಬೆಂಗಳೂರು ವಿಭಾಗ. ನಲಪಾಡ್ ರಾಜ್ಯ ಕಾಂಗ್ರೆಸ್ ಯುವ ನಾಯಕ ರಕ್ಷಾ ರಾಮಯ್ಯ, ರಾಜ್ಯ ಕಾಂಗ್ರೆಸ್ ಯುವ ನಾಯಕ ಮಂಜುನಾಥ್ ಗೌಡ, ಯೂತ್ ಕಾಂಗ್ರೆಸ್ ರಾಜ್ಯಾಧ್ಯಕ್ಷ ರಘುವೀರ್ ಗೌಡ, ಕಾಂಗ್ರೆಸ್ ಯುವ ನಾಯಕ ರಾಜಾಜಿನಗರ ಚಂದನ್ ದೊರೆ, ರಾಜ್ಯಾಧ್ಯಕ್ಷ ಜೆಡಿಎಸ್ ಸಾಮಾಜಿಕ ಜಾಲತಾಣ ಪ್ರಮೋದ್ ಶ್ರೀನಿವಾಸ್, ಪದ್ಮನಾಭನಗರ ಕಾಂಗ್ರೆಸ್ ಯುವ ನಾಯಕ ಜಗದೀಶ್ ಆರ್ ಚಂದ್ರ, ಬಿಜೆಪಿ ಯುವ ನಾಯಕ ಬೆಂಗಳೂರು ಸಂಜಯ್ ಗೌಡ, ಕಾಂಗ್ರೆಸ್ ನಾಯಕ ಪದ್ಮನಾಭನಗರ ಅಲೋಕ್ ವಿಶ್ವನಾಥ್, ಬಿಜೆಪಿ ಯುವ ನಾಯಕ ಆರ್.ವಿ. ಯುವರಾಜ್, ಕಾಂಗ್ರೆಸ್ ಯುವ ನಾಯಕ ಚಿಕ್ಕಪೇಟೆ ಎಂಟಿಬಿ ರಾಜೇಶ್, ಬಿಜೆಪಿ ಯುವ ನಾಯಕ ಸಂದೀಪ್ ರವಿ, ಬಿಜೆಪಿ ಯುವ ನಾಯಕ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.